ನಮಸ್ಕಾರ ವೀಕ್ಷಕರೇ, ನಾನು ಲಕ್ಷ್ಮಿ. ಇವತ್ತು ನಾನು ಮೊಳಕೆ ಕಾಳು ಪಲ್ಯ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಪರಾತಿಗೆ ಹಾಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾದ್ಕೋಬೇಕು. ನಾನು ನಿಮಗೆ ನಾದ್ಕೊಳ್ಳೋದನ್ನು ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಎಷ್ಟು ಮೆತ್ತಗೆ ನಾದ್ಕೋತೀವಿ ಅಷ್ಟು ಮೃದುವಾಗಿ ಚಪಾತಿ ಬರುತ್ತೆ. ನೋಡಿ, ಇದೇನು ಅಷ್ಟು ಕಷ್ಟ ಅನಿಸಲ್ಲ. ನೋಡಿ, ನಾದ್ಕೊಳ್ಳೋದನ್ನು ನೋಡಿದ್ರಲ್ಲ. ಈಗ ಒಂದು ಸ್ವಲ್ಪ ಮೇಗೆ ಎಣ್ಣೆ ಸವರಿ ಮುಚ್ಚಿಟ್ಕೊಂಬಿಡಿ. ನೋಡಿ, ತೋರಿಸ್ತೀನಿ ನಿಮ್ಗೆ. ಮೇಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದು ಪ್ಲೇಟ್ ಮುಚ್ಚಿಬಿಡಿ. ನಾನೀಗ ಉಸಳಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಮೊಳಕೆ ಕಾಳು ಪಲ್ಯ ಅಂದ್ರೆ ನಡೆಯುತ್ತೆ, ಉಸಳಿ ಪಲ್ಯ ಅಂದ್ರೆ ನಡೆಯುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, 2 ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೊಮೆಟೊನ ಹಾಕ್ಕೊಳ್ಳಿ. ಅದಕ್ಕೆ ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. 2 ಸ್ಪೂನ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ನಷ್ಟು ಮೊಳಕೆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನೀಗ ಫ್ರೈ ಆದ ನಂತರ ಮೃದುವಾದ ಚಪಾತಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ನೋಡಿದರೆ ಮೇಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಚಪಾತಿ ಮಾಡೋದನ್ನು ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು 2 ಪದರ ಅಷ್ಟೇ ಮಡಚ್ಕೊಳ್ಳಿ. ಚೆನ್ನಾಗಿ ಪೂರಿ ಟೈಪ್ ಚಪಾತಿ ಉಬ್ಬುತ್ತೆ. ನೋಡಿ, ನಾನು ಒಂದು ಚಪಾತಿಯನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಚಪಾತಿ ಮಾಡಿ ನೀಟಾಗಿ ದಂಡೆಲ್ಲ ದಿಪ್ಪಾಗಬಾರ್ದು, ತೆಳುವಾಗಿ ಲಟ್ಟಿಸಿ ತವೆ ಮೇಲೆ ಹಾಕಿ, ಕಾದಿರೋ ತವೆ ಮೇಲೆ ಹಾಕಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಸಿಂಬಿಡಿಸಿ ಮತ್ತೊಂದು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಇದೇ ಟೈಪ್ ಮೊದಲು ಹೇಗೆ ಮಾಡಿದರೆ ಅದೇ ಟೈಪ್ ಚಪಾತಿ ಮಾಡಿ. ಚಪಾತಿ ಮೃದುವಾಗಿ ಹೇಗೆ ಮಾಡೋದು ನೋಡಿ ಹೇಗಾಗಿದೆ ನೋಡಿ. ಪೂರಿ ಟೈಪ್ ಉಬ್ತಾಯಿದೆ ಚಪಾತಿ. ಮೊಳಕೆ ಕಾಳು ಪಲ್ಯ ಬಿಸಿ ಚಪಾತಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಉತ್ತರ ಕರ್ನಾಟಕ ಸೈಡ್ ಇದೇ ಮೊಳಕೆ ಕಾಳು ಜಾಸ್ತಿ ಉಪಯೋಗಿಸೋದು. ನೋಡಿರಿ ಹೇಗೆ ಮೆತ್ತಗಾಯಿತು ಅಂತ. ನಾನು ಇನ್ನೊಂದು ಚಪಾತಿ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಹೇಗೆ ಉಬ್ತಾಯಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಉಸಳಿ ಪಲ್ಯ ಚಪಾತಿ ರೆಡಿಯಾಗಿದೆ.